ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ನೀವು ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಆನಂತರ ನಾನು ಫ್ರೆಶ್ ಅಪ್ ಆಗಿ ಅಪ್ಪುಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ಅವನು ಫ್ರೆಶ್ ಅಪ್ ಮಾಡಿ ಅವನಿಗೆ ಹಾಲು ಕುಡಿಸಿ ಆನಂತರ ನಾನು ನಮ್ಮ ಮನೆಯಲ್ಲಿ ಫಸ್ಟ್ ಪೂಜೆನ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಶಾಪಲ್ಲಿ ಸಿಂಪಲಾಗಿ ಪೂಜೆನ ಮಾಡಬೇಕಾಗಿತ್ತು. ಇವು ಶುಕ್ರವಾರ ಆಗಿರೋದ್ರಿಂದ ಒಳ್ಳೆ ದಿವಸ ಮಾಡಿ ಅಂತ ಹೇಳಿದರು. ಹಾಗಾಗಿ ಫಸ್ಟು ನಮ್ಮ ಮನೆ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಆನಂತರ ಶಾಪ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನೇನು ತುಂಬ ರೆಡಿಯಾಗಿರಲಿಲ್ಲ, ಸಿಂಪಲಾಗಿ ರೆಡಿ ಆಗಿದ್ದೆ ಅಷ್ಟೇ. ಹಾಗೆ ಅಪ್ಪನೂ ಕರ್ಕೊಂಡು ನಾನು ಐಟಮ್ಸ್ನೆಲ್ಲ ಆಲ್ರೆಡಿ ಎಲ್ಲ ತೊಗೊಂಡೋಗಿ ಅಂಗಡಿ ಹತ್ರ ಇಟ್ಟಿದ್ರು. ನಾನು ಕೂಡ ಬಂದು ಆನಂತರ ಫಸ್ಟು ನಾನು ದೀಪಗಳಿಗೆ ರೆಡಿ ಮಾಡ್ತಾಯಿದ್ದೆ. ಪ್ರವೀಣ್ ಅವರು ಹೊಲದ ಹತ್ರ ಹೋಗಿ ಹಸು ಕಟ್ಟಾಕಿ ಬರ್ತೀನಿ ಅಷ್ಟೊತ್ತೊಳಗೆ ಮಾಡ್ತಾಯಿರು ಅಂತ ರೆಡಿ ಮಾಡ್ತಾಯಿರು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ದೀಪನ ಫಸ್ಟು ನಾನು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಆನಂತರ ಅದಕ್ಕೆ ಹೂವೆಲ್ಲ ಸುತ್ತಿ ಬತ್ತಿ ಇಟ್ಟಿದ್ದೀನಿ. ದೀಪ ಹಚ್ಬೇಕಾದ್ರೆ ಎಣ್ಣೆ ಹಾಕಿ ಹಚ್ಚೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಟೆ. ಅಪ್ಪು ಅಂತೂ ತುಂಬಾ ಸೈಲೆಂಟಾಗಿ ಕೂತಿದ್ದ. ಏನೋ ಮಾಡ್ತವ್ರಲ್ಲ ಅಂತ ನೋಡಿಕೊಂಡು ಸುಮ್ಮನೆ ಸೈಲೆಂಟಾಗಿ ಕೂತಿದ್ದ. ಒಂದು ಚೂರು ಚೇಷ್ಟೆ ತೀಟೆ ಅಂತಲೇ ಮಾಡ್ತಾ ಇರಲಿಲ್ಲ. ಅವನು ಸರಿ ಆಯಿತು ನೋಡ್ಕೊಂಡು ಕೂತಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗಿ ನಾನು ಒಂದೊಂದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಅಂಗಡಿಗೆ ಅಂತಲೇ ಹೇಳ್ಬಿಟ್ಟು ಸಪ್ರೇಟಾಗಿ ಫೋಟೋನ ಮಾಡಿಸ್ಕೊಂಡು ಬಂದಿದ್ದರು. ಅದು ಕೈ ಸಡನ್ನಾಗಿ ಎತ್ಕೊಬೇಕಾದ್ರೆ ತರಿಸ್ತು ಅಂತ ತೋರಿಸ್ತಾ ಇದ್ದ ಪಾಪ. ಹಾಗೆ ಆಯಿತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಓಪನ್ ಮಾಡಿ ಫಸ್ಟು ಫೋಟೋಗಳಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದೆ. ಸೇಮ್ ನಮ್ಮ ಮನೇಲಿ ಹೆಂಗಿದೆಯೋ ದೇವ್ರ ಮನೇಲಿ ಅದೇ ಥರನೇ ಮಾಡಿಸ್ಕೊಂಬಂದಿದ್ದಾರೆ. ಆಂಜನೇಯ, ಕಾಲಭೈರವೇಶ್ವರ ಹಾಗೆ ಗಣೇಶ, ಸರಸ್ವತಿ, ಲಕ್ಷ್ಮಿ ಫೋಟೋನ ಮಾಡಿಸ್ಕೊಂಬಂದಿದ್ರು. ನಾನು ಅದಕ್ಕೆ ಇವಾಗೆಲ್ಲ ಫೋಟೋ ಎಲ್ಲ ಒರೆಸಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. 10:30 ಒಳಗೆ ಎಷ್ಟೊತ್ತಿಗೆ ನಾವು ಪೂಜೆ ಮಾಡಬೇಕು ಅಂತ ಹೇಳಿರೋದ್ರಿಂದ ಬೇಗನೆ ಮಾಡ್ಕೊಳ್ತಾ ಇದ್ದೆ ನಾನೇ ಎಲ್ಲ ನೀಟಾಗಿ ನೋಡಿ. ಅಪ್ಪು ಏನಾದರೂ ತಂಟೆ ಜಾಸ್ತಿ ಮಾಡಿದಿದ್ರೆ ಆಗ್ತಾ ಇರಲಿಲ್ಲ, ಅವನ್ನ ಸುಧಾರಿಸ್ಕೊಂಡು. ಆದರೆ ಅವ್ನು ಸೈಲೆಂಟಾಗಿ ಕೂತಿದ್ದ, ಏನೋ ಮಾಡ್ತಾ ಇದ್ದಾರಲ್ಲ ಅಂತ ನೋಡಿಕೊಂಡು ಸೈಲೆಂಟಾಗಿ ಕೂತಿದ್ದ. ಹಾಗಾಗಿ ನಾನು ಕೂಡ ಆದಷ್ಟು ಬೇಗನೆ ಎಲ್ಲ ಮಾಡಿಕೊಂಡೆ. ಆನಂತರ ಪ್ರವೀಣ್ ಅವ್ರು ಬಂದು ಬೋರ್ಡ್ ಎಲ್ಲ ಕಟ್ಟಬೇಕಲ್ಲ, ಹಾಗಾಗಿ ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಹಸು ಕಟ್ಟಾಕಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಅಲ್ಲೇ ಕಾರ್ನರಲ್ಲೇ ಫೋಟೋ ಎಲ್ಲ ಇಟ್ಟು ನಾನು ಪೂಜೆಗೆಲ್ಲ ರೆಡಿ ಮಾಡಿ ಆನಂತರ ಈಚೆಗಡೆ ಬೋರ್ಡ್ ಇಟ್ಟಿದ್ರು. ಅದಕ್ಕೂ ಕೂಡ ನಾನು ತಗೊಂಡೋಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಆನಂತರ ಹೊಸ್ಲಿಗೇನು ನಾವು ಅಂಗಡಿ ಬಾಗಿಲಿದೆಯಲ್ಲ ಅದು ಹೊಸ್ಲಿಗೂ ಕೂಡ ಹೂವು ಎಲ್ಲ ಇಟ್ಟು ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಎಲ್ಲ ಹಾಕಿ ಹೂವುಗಳ್ನೆಲ್ಲ ಇಟ್ಟು ರೆಡಿ ಮಾಡಿದೆ ಎಲ್ಲನೂ. ಹಾಗೆ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ನನ್ನ ನೆನ್ನೆ ಹಾಕಿರೋ ವಿಡಿಯೋದಲ್ಲೇ ಏನು ಶಾಪ್ ಅಂತ ಕೇಳ್ತಾ ಇದ್ರಿ. ನಾನು ನೆನ್ನೆ ಕೆಲವ್ರಿಗೆಲ್ಲ ಆನ್ಸರ್ ಮಾಡಿದ್ದೆ. ಚಿಕನ್ ಕಟ್ಟಿಂಗ್ ಶಾಪು, ಅಂದರೆ ಕೋಳಿನ ಕಟ್ ಮಾಡ್ತಾರಲ್ಲ ಆ ಶಾಪು, ಅದ್ರ ಮಿಷಿನ್ ಇದು. ಹಾಗೆ ಕೆಲವೊಂದಿಷ್ಟು ಐಟಮ್ಸ್ ಅಂದರೆ ತೂಕ ಚೆಕ್ ಮಾಡೋದಾಗಿರ್ಬೋದು, ಗ್ಯಾಸು, ಈ ಥರದ್ದೆಲ್ಲ ತೊಗೊಂಡು ಬಂದಿದ್ದರು ಆಲ್ರೆಡಿ ಒಂದು 2-3 ದಿವಸದ ಮುಂಚೆನೇ. ಹಾಗಾಗಿ ಇವಾಗ ನಾನು ಅದಕ್ಕೂ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅದ್ರ ಮುಂದೆ ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು ಸ್ವಲ್ಪ ತಂದಿದ್ದಂಥ ಸ್ವೀಟು, ಹೂವು ಎಲ್ಲ ಇಟ್ಟು ಅಲ್ಲಿ ಬಂದೆ. ಆನಂತರ ಬಂದವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಡಬೇಕಲ್ಲ, ಹಾಗಾಗಿ ನಾನು ಅದಕ್ಕೆ ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ರೋಸ್ ಹೂವು ಅವರು ಬಿಡಿ ಹೂವು ತಂದಿರಲಿಲ್ಲ, ಹಾಗಾಗಿ ಅದೇನು ಮಾರು ತಂದಿದ್ರಲ್ಲ ಅದರಲ್ಲೇ ನಾನು ರೋಸ್ ಹೂವನ್ನ ಮಾತ್ರ ಕಿತ್ತು ಎತ್ತಿಟ್ಕೊಳ್ತಾ ಇದ್ದೆ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತ. ಎಲೆ, ಅಡಿಕೆ, ಆಮೇಲೆ ಸ್ವೀಟ್ ತಂದಿದ್ರು, ಆ ಸ್ವೀಟು ಆಮೇಲೆ ಹೂವು, ಅರ್ಶಿನ ಕುಂಕುಮನೆಲ್ಲ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡೆ. ಆನಂತರ ಅಪ್ಪು ಅಂತೂ ತುಂಬ ಹೊಟ್ಟೆ ಹಸಿವಾಗಿತ್ತೇನೋ ಪಾಪ, ಅವ್ನಿಗೇನು ತಿನ್ನಿಸಿರ್ಲಿಲ್ಲ, ಹಾಲು ಮಾತ್ರ ಕುಡಿಸಿದ್ದೆ. ಹಾಗಾಗಿ ಹಣ್ಣು ಅಂತ ಬಂದ, ಅವನಿಗೆ ಬಾಳೆಹಣ್ಣು ತಿನ್ನಿಸ್ತಾ ಇದ್ದೆ ಕೂತ್ಕೊಂಡು. ಪ್ರವೀಣ್ ಅವರು ಅವಾಗ ತಾನೇ ಬಂದರು, ಸ್ನಾನ ಎಲ್ಲ ಮುಗಿಸ್ಕೊಂಡು ಬೋರ್ಡ್ ಕಟ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ತಿನ್ನಿಸಿ ಸ್ವಲ್ಪ ನೀರು ಕುಡಿಸಿ ಆನಂತರ ಪ್ರವೀಣ್ ಅವರು ಬೋರ್ಡ್ ಕಟ್ತಾಯಿದ್ರಿ. ಇದು ಬಂದು ಅವ್ರ ಮಾವ, ಅಂದರೆ ಅವ್ರ ಅಮ್ಮವರ ತಮ್ಮ, ಅವರು
ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಬಂದು ಬೋರ್ಡೆಲ್ಲ ಕಟ್ಟೋಕ್ಕೆಲ್ಲ ಮಾಡಿದ್ರು. ಇಬ್ಬರು ಸೇರಿಕೊಂಡೇ ಕಟ್ಟಿದ್ರು ಬೋರ್ಡ್ ನೋಡ್ಬೋದು, ಶ್ರೀ ಕಾಲಭೈರವೇಶ್ವರ ಚಿಕನ್ ಸೆಂಟರ್. ತುಂಬಾ ಕಷ್ಟ ಇದೆ, ನಾವು ಹೇಳಬೇಕು ಅಂದರೆ ಏನೂ ಇಲ್ಲ. ತುಂಬಾ ಖುಷಿ ಆಗುತ್ತೆ ಈ ಥರ ಒಂದು ಸಣ್ಣ ಸಣ್ಣ ಹೆಜ್ಜೆಲೇ ನಾವು ಮುಂದೆ ವರಿತಾ ಇದ್ದೀವಿ ಅನ್ನೋದು. ಅಪ್ಪನೂ ಅಷ್ಟೇ ಅದನ್ನ ನೋಡಿ ಕುಣಿತಾ ಇದ್ದ, ಡ್ಯಾನ್ಸ್ ಮಾಡ್ತಾ ಇದ್ದ. ಜಸ್ಟ್ ಏನೂ ಇಲ್ಲ, ಝೀರೋ ಅಂತಲೇ ಹೇಳ್ಬೋದು. ನಾವು ಸ್ವಲ್ಪ ಈಚೆ ಬಂದಾಗ ಏನೂ ಇಲ್ಲ, ಜಸ್ಟ್ ಒಂದು 2-3 ಜೊತೆ ಬಟ್ಟೆ ಬಿಟ್ಟರೆ ನಮ್ಮ ಹತ್ರ ಅಡುಗೆ ಮಾಡೋಕ್ಕೆ ತಿನ್ನೋಕ್ಕೂ ಸಹ ಏನೂ ಇರಲಿಲ್ಲ. ಆ ಸಮಯದಲ್ಲಿ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಸಪೋರ್ಟ್ ಮಾಡಿದ್ರು. ಆಮೇಲೆ ಪ್ರವೀಣ್ ಅವರಂತೂ ತುಂಬಾ ಕಷ್ಟ ಬಿದ್ದರು ಆ ಟೈಮಲ್ಲಿ. ಪ್ರೆಗ್ನೆನ್ಸಿ, ನಾನು ಬೇರೆ. ಆ ಪ್ರೆಗ್ನೆನ್ಸಿ ಸ್ಟೋರಿ ಕೇಳಿದರೆ ಗೊತ್ತಿರುತ್ತೆ. ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಆದರೆ ಇವಾಗ ದೇವರು, ನಾವು ಪಡ್ತಿರೋ ಶ್ರಮಕ್ಕೆ ಆ ದೇವರು ನಮಗೆ ಎಲ್ಲದರಲ್ಲೂ ಸಹಾಯ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ನಾವು ಯಾವುದೇ ಒಂದು ಹೊಸ ಹೆಜ್ಜೆ ಇಟ್ರೂ ದೇವರು ನಮ್ಮನ್ನು ಕೈ ಹಿಡಿತಾ ಇದ್ದಾನೆ. ಜನಗಳು ಹಿಡಿತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಅದೇ ದೇವರು ನಮ್ಮನ್ನು ಕೈ ಹಿಡಿತಾ ಇದ್ದಾನೆ. ಅದೊಂದು ತೃಪ್ತಿ ಇದೆ ನಮಗೆ. ನಾವು ಏನೇ ಒಂದು ಕೆಲಸ ಕೈ ಇಟ್ರೂ ಆ ದೇವರು ನಮಗೆ ಮುಂದೆ ಹೋಗೋಕ್ಕೆ ನಮಗೆ ದಾರಿ ಬಿಟ್ಕೊಡ್ತಾ ಇದ್ದಾನೆ. ಯಾಕಂದರೆ ನಾವು ಒಳ್ಳೆ ದಾರಿಲೇ ಹೋಗ್ತಾ ಇದ್ದೀವಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಎಷ್ಟೇ ಜನರು ನಮ್ಮನ್ನು ಆಡ್ಕೊಂಡ್ರು, ಏನೇ ಮಾಡಿದ್ರು ನಾವು ಒಳ್ಳೆ ದಾರಿಲೇ ಹೋಗಬೇಕು ಅಂತೇಳಿ ಒಳ್ಳೆ ದಾರಿಲೇ ಮುನ್ನುಗ್ತಾ ಇದ್ದೀವಿ, ಎಷ್ಟೇ ಕಷ್ಟ ಬಂದ್ರೂ. ಹಾಗಾಗಿ ದೇವರು ನಮ್ಮ ಜೊತೇಲಿ ಇದ್ದು ನಡೆಸ್ತಾ ಇದ್ದಾನೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಹಾಗೆ ನಾವೆಷ್ಟೋ ಕಷ್ಟಗಳನ್ನ ಎದುರಿಸಿದ್ದೀವಿ ಅಂತ ಹೇಳ್ತಾರೆ, ನೀವು ಏನು ನೋಡಿದ್ದೀರಾ ಕಷ್ಟನ ಅಂತಲೂ ಹೇಳ್ತಾರೆ. ಆದರೆ ನಮ್ಮ ವಯಸ್ಸಿಗೆ ನಾವೇನು ಪಡ್ತಾ ಇದ್ದೀವಲ್ಲ ಕಷ್ಟ, ಅದು ಕಷ್ಟನೇ. ಬೇರೆಯವರು ಅವ್ರವ್ರ ವಯಸ್ಸಿನ ತಕ್ಕನಾಗಿ ಅವ್ರು ಕಷ್ಟಪಡ್ತಾ ಇರ್ತಾರೆ, ಆದರೆ ನಮ್ಮ ವಯಸ್ಸಿಗೆ ನಾವು ಪಡ್ತಾ ಇರೋದು ಕಷ್ಟನೇ. ಹಾಗಾಗಿ ತುಂಬ ಖುಷಿ ಆಗ್ತದೆ, ಏನೋ ಒಂದು ನಮ್ಮ ಜೀವನದಲ್ಲಿ ಒಂದು ಹೊಸ ಒಂದು ಬರ್ತಾ ಇದೆ ಅಂತ. ಪ್ರವೀಣ್ ಅವರಂತೂ ಸುಮ್ಮನೆ ಇಲ್ಲ, ಯಾಕಂದರೆ ಅವರು ಬಂದಾಗಿಂದನೂ ಅಷ್ಟೇ ಹಸು ಹಾಲು ಕರೆಯೋದಿರ್ಬೋದು, ಆಮೇಲೆ ಹೊಲ, ಈ ಥರ ಏನಾದರೂ ಒಂದು ಮಾಡಬೇಕಲ್ಲ ಸಣ್ಣದಾಗಿ ಅನ್ನೋ ಅವ್ರ ಪ್ರಯತ್ನ ಇವತ್ತು ಅವರಿಗೆ ಅದು ಸಿಗ್ತಾ ಇದೆ. ತುಂಬಾ ಇತ್ತು ಅವ್ರಿಗೆ ಏನಾದರೂ ಒಂದು ಮಾಡಬೇಕು, ಒಂದು ಸಣ್ಣದಾಗಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಮಗು ಇದೆ, ನಾವು ಮುಂದೆ ಬರಬೇಕು, ನಮ್ಮನ್ನು ಆಡ್ಕೊಳ್ಳೋರ ಮುಂದೆ ನಾವು ಚೆನ್ನಾಗಿ ಮುಂದೆ ಬರಬೇಕು ಅನ್ನೋದು ಅವ್ರಿಗಿತ್ತು. ಹಾಗಾಗಿ ಇವಾಗ ಎಲ್ಲ ಕೂಡಿ ಬಂದು ಸಿಂಪಲಾಗಿ ಆಗಲಿ, ಲಕ್ಷ ನಾವು ಖರ್ಚು ಮಾಡೋಕ್ಕಾಗಿಲ್ಲ ಅಂದರೂ ನಮ್ಮ ಹತ್ರ ಇರೋ ಬಜೆಟ್ ತಕ್ಕನಾಗಿ ನಾವು ಸಿಂಪಲಾಗಿ ಮಾಡಿಕೊಂಡು ಮುಂದೆ ಬರಬೇಕು ಅಂತ ಮಾಡ್ತಾಯಿದ್ದೀವಿ. ಒಂದು ಸಣ್ಣ ಪ್ರಯತ್ನ ಕೂಡ ಇದು. ಹಾಗೆ ನಾನೇ ದೇವ್ರ ದೀಪ ಎಲ್ಲ ಹಚ್ಚಿ, ಕಡ್ಡಿ ಹಚ್ಚಿ, ಪೂಜೆ ಎಲ್ಲ ಮುಗಿಸಿ ಆನಂತರ ಇವಾಗ ಆರತಿ ಕೂಡ ಮಾಡ್ಕೊಳ್ತಾ ಇದ್ದೆ. ಹಾಗೆ ಪ್ರವೀಣ್ ಅವರು ಚಿಕನ್ ಮಸಾಲದೆಲ್ಲ ತಂದಿದ್ರಲ್ಲ ಅದನ್ನು ಕಟ್ತಾಯಿದ್ರು. ಅಪ್ಪು ಕೂಡ ಅದನ್ನೇ ನೋಡ್ತಾ ಇದ್ದ. ಹಾಗೆ ಹೋಗಿ ಅರಿಶಿನ ಕುಂಕುಮಕ್ಕೆಲ್ಲ ಎಲ್ಲರನ್ನೂ ಕರ್ಕೊಂಡು ಬಂದೆ. ನಾನು ಅದನ್ನು ತಗೊಳ್ಲಿಲ್ಲ, ತುಂಬ ಜನ ಬಂದು ಅರಿಶಿನ ಕುಂಕುಮ ತಗೊಂಡು ಹೋದರು, ಅದು ತೆಗಿಯೋಕ್ಕಾಗಲಿಲ್ಲ, ಯಾಕಂದರೆ ನಾನೇ ಹೋಗಿ ಕರೆದು ಬಂದಿದ್ದೆ ಅಲ್ವಾ. ಹಾಗಾಗಿ ಫೈನಲಿ ಈ ಥರ ಪೂಜೆಯನ್ನು ಸಿಂಪಲಾಗೆ ಮುಗಿಸ್ಕೊಂಡು, ತುಂಬ ಜೋರಾಗಿ ಊಟ ಎಲ್ಲ ಹಾಕ್ಸಿ ಏನೂ ಮಾಡಲಿಲ್ಲ. ಜಸ್ಟ್ ನಾನು ಅಡುಗೆ ಕೂಡ ಮಾಡೋಕ್ಕಾಗಲಿಲ್ಲ, 10:30ಗೆಲ್ಲ ಪೂಜೆ ಮಾಡಬೇಕು ಅಂತ ಹೇಳಿದ್ದಕ್ಕೆ. ಹೀಗೆ ಚಿಕ್ಕದಾಗಿನೇ ಆರಂಭ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಖುಷಿ ಆ್ಯಂಡ್ ಇದೆ ನಮಗೆ. ಹಾಗೆ ಅಪ್ಪು ನಾನು ಅರಿಶಿನ ಕುಂಕುಮ ಎಲ್ಲ ಕೊಟ್ಟಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವನ ಜೊತೆ ತರಲೆ ಮಾಡ್ಕೊಂಡು ಕೂತಿದ್ದೆ. ಅಪ್ಪು ಇನ್ಮೇಲೆ ಚಿಕನ್ ಶಾಪ್ ಹತ್ರನೇ ಇದ್ಬಿಡು ನೀನು ಅಂತ. ಅವ್ನು ಯಾಕೋ ಗೊತ್ತೇ ಇಲ್ಲ, ದಿನ ಪೂರ್ತಿ ಚೀಚಿ ಅಂದ್ಕೊಂಡೇ ಇದ್ದ. ಆನಂತರ ಮನೆಗೆ ಬಂದು ನಾನು ಸ್ವಲ್ಪ ರೈಸ್ ಇಟ್ಟು ಮೊಸರು ಒಗ್ಗರಣೆ ಹಾಕು ಅಂತ ಹೇಳಿದ್ರು. ಸ್ವಲ್ಪ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು, ಹಾಗಾಗಿ ಅವನಿಗೂ ಕೂಡ ತಿನ್ನಿಸಿ ನಾನು ಕೂಡ ತಿಂದ್ಕೊಂಡು ಪ್ರವೀಣ್ ಅವರು ನಾನು ಇಬ್ಬರು ದೇವಸ್ಥಾನಕ್ಕೆ ಹೊರಟ್ವಿ. ಗೊಳ್ಳಳ್ಳಿ ಆಂಜನೇಯನ ದೇವಸ್ಥಾನ. ಎಲ್ಲಿದೆ ನಿಮ್ಮೂರು ಅಂತ ಕೇಳ್ತಾಯಿದ್ರಿ. ನಮ್ಮೂರು ಬಂದು ಗೊಳ್ಳಳ್ಳಿ ಆಂಜನೇಯನ ದೇವಸ್ಥಾನದ ಹತ್ರನೇ ಇರೋದು. ರೈಲ್ವೆ ಗೊಳ್ಳಳ್ಳಿ ಅಂತ ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ, ಅದೆಲ್ಲ ಮನೆ ದೇವರು ಅಂತಲೂ ಕೂಡ ಹೇಳ್ತಾರೆ. ನಮ್ಮ ಅಪ್ಪನ ಮನೆ ದೇವರು ಕೂಡ ಅದೇನೇ, ಆಂಜನೇಯ ಸ್ವಾಮಿ. ಆ ತಂದೆಯಿಂದನೂ ನಾವು ತುಂಬಾ ಮುಂದುವರಿತಾ ಇದ್ದೀವಿ. ಆ ತಂದೆ ಆಶೀರ್ವಾದ ಇರೋದಕ್ಕೇನೆ ಅಂತ ಅನಿಸುತ್ತೆ ನಮಗೂ. ಹಾಗೆ ನಾವು ಅಲ್ಲಿಗೂ ಹೋಗಿ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ದೇವ್ರ ಕೆಲಸ ಇನ್ನೂ ಅಂದರೆ ಏನು ದೇವಸ್ಥಾನ ಕಟ್ಟೋದು, ಕನ್ಸ್ಟ್ರಕ್ಷನ್ ಮುಗಿಸ್ತಾ ಇದ್ರು ಇನ್ನೇನು. ಅದಕ್ಕೋಸ್ಕರ ಕಾಲೇಜ್ ಮಕ್ಕಳನ್ನ ಕರೆದು ಕ್ಲೀನ್ ಮಾಡಿಸ್ತಾಯಿದ್ರು ಸುತ್ತಲೂ. ಹಾಗೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ನಾವು ತಿರ್ಗಾ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಯಿತು. ಲಕ್ಷ್ಮೀ ದೇವಸ್ಥಾನಕ್ಕೆ. ತುಂಬ ದಿವಸ ಆಗಿತ್ತು, ಅದು ನಮ್ಮೂರಲ್ಲೇ ಇರೋದು. ಹಾಗಾಗಿ ಅಲ್ಲಿಗೂ ಕೂಡ ಹೋಗಿ
ಹಾಗೆ ಲಕ್ಷ್ಮೀ ದೇವ್ರಿಗೂ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ನಾನು 1,000 ಸಬ್ಸ್ಕ್ರೈಬರ್ ಆದರೆ Q&A ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕಿದ್ದೆ. ತುಂಬ ಜನ ಪ್ರಶ್ನೆಗಳನ್ನ ಕೇಳಿದ್ದೀರಾ. ಹಾಗೆ ನಾನು ಯೂಟ್ಯೂಬಲ್ಲಿ ಕೂಡ ಇವತ್ತು ಕೇಳ್ತಾ ಇದ್ದೀನಿ. ನಿಮ್ಗೇನಾದರೂ ನನ್ನ ಲೈಫ್ನ ಬಗ್ಗೆ ಕ್ವಶನ್ಸ್ ಏನಾದರೂ ಇದ್ದರೆ ನೀವು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮೂಲಕ ನನಗೆ ಕ್ವಶನ್ಗಳನ್ನ ಕೇಳಿ, ನಾನು ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಅಪ್ಪು ಪ್ರಸಾದ ಇಸ್ಕೊಂಡು ಮನೆಗೆ ಕೂಡ ಬಂದ್ವಿ. ಅಪ್ಪುನ ಮಲಗಿಸ್ಬಿಟ್ವಿ ಫಸ್ಟ್, ಯಾಕಂದರೆ ಬೆಳಗ್ಗೆನೇ ಎದ್ದಿದ್ದ ಅವನು ತುಂಬಾ ಬೇಗ. ಹಾಗಾಗಿ ಫಸ್ಟು ಕರ್ಕೊಂಬಂದು ಮಲಗಿಸಿ ನಾನು ಇವಾಗ ನಮ್ಮ ಶಾಪ್ನ ತೋರಿಸ್ತಾ ಇದ್ದೀನಿ. ಈ ಥರ ಇದೆ. ಮುಂದೆಗಡೆ ನಾವು ಸೀಟ್ ಹಾಕ್ಸ್ಬೇಕಾಗಿತ್ತು. ಹಾಗಾಗಿ ಅವ್ರ ಕೆಲಸದವ್ರು ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ 2 ಕಂಬಗಳನ್ನ ನೆಟ್ಟು ಹೋಗಿದ್ದಾರೆ. ಮುಂದೆಗಡೆ ಮಾಮೂಲಿ ಇದನ್ನು ಏನಪ್ಪ ಸಿಮೆಂಟ್ದು ಇದನ್ನು ಮಾಡಿಬಿಟ್ಟು ಹೋಗಿದ್ದಾರೆ. ಇದು ಎಂಟ್ರೆನ್ಸ್ ಬಾಗಿಲು. ಹಾಗೆ ಈ ಕಡೆ ಇವತ್ತು ಪೂಜೆ ಮಾಡಿ ಈ ಕಡೆ ಇಟ್ಟಿದ್ದೀವಿ. ದೇವ್ರ ಮೂಲೆ ಅಂತ ಹೇಳ್ತಾರಲ್ವ, ಹಾಗಾಗಿ ಅಲ್ಲೇ ಪೂಜೆ ಮಾಡಿ ಎಲ್ಲ ಇಟ್ಟು ಆನಂತರ ಈ ಕಡೆಯಿಂದ ಇನ್ನೂ ಕ್ಯಾಶ್ ಬಾಕ್ಸ್ ಇದನ್ನೆಲ್ಲ ತರಬೇಕು. ಅದನ್ನೆಲ್ಲ ತಂದ ಮೇಲೆ ಎಲ್ಲ ಒಂದು ಸತಿ ಸೆಟ್ ಮಾಡ್ಕೋಬೇಕು. ಹಾಗೆ ಇದು ಬಂದು ಕೋಳಿ ಕ್ಲೀನ್ ಮಾಡ್ತಾರಲ್ಲ ಅದು. ಹಾಗೆ ಈ ಕಡೆ ಬಂದು ಚಿಕನ್ ಕಟ್ ಮಾಡ್ತಾರಲ್ವ ಅದಕ್ಕೆ ಅಂತ ಜಾಗನ ಮಾಡಿರೋದು. ಆಮೇಲೆ ಈ ಕಡೆ ಬಂದು ವೆಯ್ಟ್ ಚೆಕ್ ಮಾಡುವಂಥ ಮಿಷಿನು, ಹಾಗೆ ಸ್ವಲ್ಪ ಗ್ಯಾಸು, ಆಮೇಲೆ ಬಿಸಿನೀರೆಲ್ಲ ಕಾಯಿಸ್ಕೊಳ್ಳೋಕ್ಕೆ ಅಂತ ನೀರು, ಆಮೇಲೆ ಕವರ್ಸು ಈ ಥರ ಎಲ್ಲ ತೊಗೊಂಬಂದಿಟ್ಟಿದ್ರು. ಸೊ ಫೈನಲಿ ಇದು ನಮ್ಮ ಶ್ರೀ ಕಾಲಭೈರವೇಶ್ವರ ಚಿಕನ್ ಸೆಂಟರ್. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.